ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾ ಅಂತ ಹೇಳ್ಕೋಬೇಕು. ಆ ರೀತಿಯಲ್ಲಿ ವಂಡರ್ಫುಲ್ ಸಿನಿಮಾನ ಮಾಡಿದ್ದೀವಿ. ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಅರ್ಚನಾ ಇಂದನ, ನಿವೇದಿತಾ ಇಂದನ, ಅಥವಾ ನಮ್ಮಿಬ್ಬರಲ್ಲೂ ಇರುವಂಥ ಒಂದು ಕಾಮನ್ ಫ್ಯಾಕ್ಟರ್. ಸಿನಿಮಾ ನೋಡ್ತಾ ನೋಡ್ತಾ ನಿಮ್ಗೆ ಸಿನಿಮಾನೇ ಅನಿಸ್ಬಾರ್ದು, ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಅನಿಸ್ಬೇಕು. ಆ್ಯಂಡ್ ಅದನ್ನು ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನ್ನ ಭಾವನೆ. ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಗಂಟೆಗೆ 50 ಪ್ರಕರಣಗಳು ದಾಖಲೆ ಆಗ್ತವೆ. ಇನ್ನು ದಾಖಲೆ ಆಗದೆ ಇರುವಂಥ ಸಂಖ್ಯೆಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ವುಮೆನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಪ್ರಕಾರ 177 ದೇಶದ ಪೈಕಿ ನಮ್ಮ ದೇಶ 128ನೇ ಸ್ಥಾನದಲ್ಲಿದೆ. ಯಾಕೆ ಗೊತ್ತಿಲ್ಲ. ಕೆಲಸ ಮಾಡುವಂಥ ಜಾಗದಲ್ಲಿ ತಮ್ಮ ವರ್ಕ್ ಸ್ಪೇಸಲ್ಲಿ ವರ್ಷಕ್ಕೆ ಅವ್ರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ 400ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲೆ ಆಗ್ತವೆ. ಮೋಸ್ಟ್ ಆಫ್ ದಿ ಅನ್ನೋದಕ್ಕಿಂತ 99% ಆಫ್ ದಿ ಲೊಕೇಶನ್ಸ್ನ ನಮ್ಮ ಕಂಟ್ರೋಲಲ್ಲೇ ತೊಗೊಳ್ಬೇಕಾಗಿತ್ತು. ಹಾಗಾಗಿನೇ ಪ್ರತಿಯೊಂದು ಲೊಕೇಶನ್ಸ್ ಅದು ಲಿಟ್ರಲಿ ನಾವು ಸೆಟ್ ಹಾಕಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಪಾತ್ರ ಪ್ಲೇ ಆಗಿದ್ದು ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಅವ್ರದ್ದು. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾ ಅಂತ ಹೇಳ್ಕೋಬೇಕು. ಆ ರೀತಿಯಲ್ಲಿ ವಂಡರ್ಫುಲ್ ಸಿನಿಮಾನ ಮಾಡಿದ್ದೀವಿ. ಇದು ನಾನು ನಮ್ಮ ಕನ್ನಡ ಜನತೆಗೆ ಕೊಡ್ತಾ ಇದ್ದೀನಿ ಅನ್ನೋವಂಥದ್ದು ಒಂದು ಅದ್ಭುತವಾದಂಥ ಹೆಮ್ಮೆ ಇದೆ. ಮೋಸ್ಟ್ ಆಫ್ ದ ಟೈಮ್ ವಿ ಪ್ಲೇ ದ ಕ್ಯಾರೆಕ್ಟರ್, ಬಟ್ ಸಮ್ಟೈಮ್ಸ್ ದ ಕ್ಯಾರೆಕ್ಟರ್ ಪ್ಲೇಸ್ ಅಸ್. ಸೊ ಇಷ್ಟೆಲ್ಲ ಎನರ್ಜಿ ಹಾಕಿ ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಅರ್ಚನಾ ಇಂದನ, ನಿವೇದಿತಾ ಇಂದನ, ಅಥವಾ ನಮ್ಮಿಬ್ಬರಲ್ಲೂ ಇರುವಂಥ ಒಂದು ಕಾಮನ್ ಫ್ಯಾಕ್ಟರ್, ಆ ಹೆಣ್ಣಿನ ಶಕ್ತಿಯಿಂದನ, ನಂಗೂ ಗೊತ್ತಿಲ್ಲ. ಐ ಥಿಂಕ್ ದಿ ಟ್ರೂ ಸಿನಿಮಾ ಮೇಕಿಂಗ್ ಈಸ್ ಸಿನಿಮಾ ನೋಡ್ತಾ ನೋಡ್ತಾ ನಿಮ್ಗೆ ಸಿನಿಮಾನೇ ಅನಿಸ್ಬಾರ್ದು, ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಅನಿಸ್ಬೇಕು. ಆ್ಯಂಡ್ ಅದನ್ನು ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅಂತ ನನ್ನ ಭಾವನೆ. ನಮಗೆ ಹೋಗ್ತಾ ಹೋಗ್ತಾ ಈ ಕಥೆ, ಈ ಪಾತ್ರ, ಈ ಡೈಲಾಗ್ಸ್ಗಳು ನಮಗೆ ಎಷ್ಟು ಹತ್ತಿರ ಆಗಿ ಹೋಗಿತ್ತು ಅಂತಂದರೆ ಎವ್ರಿಬಡಿ ಒಂದೊಂದು ಪೇಜ್ ಗಟ್ಟಲೆ ಡೈಲಾಗ್ನ ಸಿಂಗಲ್ ಟೇಕಲ್ಲಿ ಹೇಳುವಂಥ ಸಾಮರ್ಥ್ಯ ಬಂದ್ಬಿಟ್ಟಿತ್ತು. ಸೊ ಎಲ್ಲಿ ಕಟ್ ಹೋಗೋದು, ಎಲ್ಲಿ ಆ್ಯಂಗಲ್ಸ್ ಚೇಂಜ್ ಮಾಡೋದು ಅಂದರೆ ದಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಜಾಬ್. ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡುವಂತಹ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯದ ಬಗ್ಗೆ ಗಂಟೆಗೆ 50 ಪ್ರಕರಣಗಳು ದಾಖಲೆ ಆಗ್ತವೆ. ಇನ್ನು ದಾಖಲೆ ಆಗದೆ ಇರುವಂಥ ಸಂಖ್ಯೆಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ವುಮೆನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಪ್ರಕಾರ 177 ದೇಶದ ಪೈಕಿ ನಮ್ಮ ದೇಶ 128ನೇ ಸ್ಥಾನದಲ್ಲಿದೆ. ಯಾಕೆ ಗೊತ್ತಿಲ್ಲ. ನನ್ನ ಪಾತ್ರದ ಮುಖಾಂತರ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅಂದರೆ ನೀವು ಚಿತ್ರ ನೋಡಬೇಕಾದ್ರೆ ನನ್ನ ಪಾತ್ರ ಗೊತ್ತಿಲ್ಲದೇನೆ ಸಮಾಜಕ್ಕಾಗಿರ್ಬೋದು ಅಥವಾ ನ್ಯಾಯಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನು ಹಾಕುತ್ತೆ ಭರತನ ಪಾತ್ರ. ಹೆಣ್ಮಕ್ಳು ಕೆಲಸ ಮಾಡುವಂಥ ಜಾಗದಲ್ಲಿ ತಮ್ಮ ವರ್ಕ್ ಸ್ಪೇಸಲ್ಲಿ ವರ್ಷಕ್ಕೆ ಅವ್ರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ 400ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲೆ ಆಗ್ತವೆ. ಸೊ ಇದಿಷ್ಟು ಯಾಕೆ ನಡೀತಾ ಇದೆ ಮತ್ತು ಇಷ್ಟು ಅನ್ಯಾಯಗಳಿಗೆ ಸಿಗುವಂಥ ನ್ಯಾಯ ಯಾವಾಗ ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದು ಪ್ರಶ್ನೆ ನನ್ನಲ್ಲೇ ಕಾಡ್ತಾ, ಜೊತೆಗೆ ಭರತ್ ಯುದ್ಧಕಾಂಡ ಸಿನಿಮಾದಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನು ಎಲ್ಲವನ್ನೂ ಗಮನಿಸಿದಾಗ ಹೋಗ್ತಾ ನನಗೆ ಬಂದಿದ್ದು ಈ ಸಿನಿಮಾ ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ತಲುಪಬೇಕು. ರಾಷ್ಟ್ರಪತಿಗಳಿಗೆ ಈ ಸಿನಿಮಾ ಮುಖಾಂತರ ನನ್ನ ಮತ್ತು ನನ್ನ ಚಿತ್ರತಂಡದ ಒಂದು ಮನವಿ ಏನಂತಂದರೆ, ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್. ಹೆಣ್ಮಕ್ಳ ಶೋಷಣೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗೋದು ತುಂಬಾನೇ ಅಗತ್ಯ. ಹಾಗಾಗಿ ಈ ವಿಷಯ ಕುರಿತು ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೆದು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾನೇ ಬೇಕು. ಅದೇ ರೀತಿಯಾದಂಥ ಎಥಿಕ್ಸ್ಗಳನ್ನ ಇಟ್ಕೊಂಡು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬಲ್ಲ ಅಂತಹ ಸಿನಿಮಾ ಯುದ್ಧಕಾಂಡ. ಸೊ ಈ ನಂಬಿಕೆ ಮೇಲೆ ಇದು ಬೇರೆ ಯಾರಾದರೂ ಪ್ರೊಡ್ಯೂಸ್ ಮಾಡ್ಬೋದು. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ಬ ಜವಾಬ್ದಾರಿಯುತ ಕಲಾವಿದನಾಗಿ ನನಗೆ ಅಭಿಮಾನಿಗಳು ಕೊಟ್ಟಂಥ ಪ್ರಶಂಸೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ನಾವು ಹಿಂದಿರುಗಿಸ್ಬೇಕಾದ್ರೆ ಏನಾದರೂ ಅಂದರೆ ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಿ, ಏನಾದರೂ ಕೊಡಬೇಕಂತ ಇದ್ದಾಗ ಒಂದು ಸ್ವಾರ್ಥನ ಇದಿರುತ್ತೆ. ಈ ಥರದ ಸಿನಿಮಾಗಳು ನನ್ನಿಂದನೇ ಬರಬೇಕು ಅನ್ನೋದೊಂದು. ಸೊ ಹಾಗಾಗಿ ಅಜಯ್ ರಾವ್ ಪ್ರೊಡಕ್ಷನ್ಸಿಂದ ಈ ಥರದ್ದು ಒಂದು ಸಿನಿಮಾ, ಒಂದು ಕೃಷ್ಣಲೀಲಾ ಕೊಟ್ಟಿದ್ದ. ಮತ್ತೇನು ಮಾಡ್ದ ಅಂತಂದರೆ, ನಾನು ಯುದ್ಧಕಾಂಡ ಅನ್ನೋ ಇನ್ನೊಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ಹೆಗ್ಗಳಿಕೆ ನನ್ನದಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ, ಏನೇ ಬರಲಿ, ಏನೇ ಅಡಚಣೆಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಈ ಸಿನಿಮಾಗಳನ್ನು ನಾನೇ ನಿರ್ಮಾಣ ಮಾಡ್ತೀನಿ ಅಂತ ಒಂದು ದೃಢವಾದ ವಿಶ್ವಾಸ ಮತ್ತು ಒಂದು ಛಲ ತಗೊಂಡು ಈ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ಮತ್ತು ಈ ಪಾತ್ರ ನಿರ್ವಹಿಸೋದಕ್ಕೆ ಕಾರಣ ಆಗಿದ್ದು.
ಆದಷ್ಟು ಬೇಗ ನಮ್ಮ ಸಿನಿಮಾ ಯುದ್ಧಕಾಂಡ ಇನ್ನೇನು ತೆರೆ ಕಾಣಲಿದೆ. ಸಮಾಜದಲ್ಲಿ ಆದಷ್ಟು ಬೇಗ ಇದೊಂದು ಇಂಪ್ಲಿಮೆಂಟ್ ಆದರೆ ಪ್ರಾಬಬ್ಲಿ ನಾವು ಈ ಸಿನಿಮಾ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ರಿಯಲ್ ಲೈಫಲ್ಲಿ ಕಷ್ಟ ಇರ್ಬೋದು, ಆದರೆ ಸಿನಿಮಾನ ನೋಡಿ ರಿಯಲ್ ಲೈಫ್ ಪ್ರೇರಿತ ಆದರೆ ಭಾಳ ಚೆನ್ನಾಗಿರುತ್ತೆ. ಇದು ಧರ್ಮದ ಕತೆ, ನೋಡಬೇಕಿದು ನೀವು. ಅದಕ್ಕೆ ಇದು ನನ್ನ ಹೋರಾಟ ಮಾತ್ರ ಅಲ್ಲ, ನಮ್ಮ ಹೋರಾಟ ಆಗಬೇಕು.